ಕಚೇರಿಗಳು ಭಾಳಷ್ಟಿದೆ. ಮಂಡ್ಯ ಜಿಲ್ಲೆನಲ್ಲಿ ಇದು ಪ್ರಥಮ. ಸರ್, ನಿರ್ಮಾಣನ ಪಕ್ಷ ಮಾಡ್ತದ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ದೇಣಿಗೆ ಎತ್ತಿ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸರ್ ಷಡ್ಯಂತ್ರ ನಡೀತಾರೆ ಅಂತ ಹೇಳ್ತಾರೆ ಸರ್. ಇದ್ರ ವಿಚಾರ ಧರ್ಮಾಧಿಕಾರಿಗಳು ಅವ್ರಿಗೇನು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಪವಿತ್ರವಾದಂಥ ಒಂದು ಸ್ಥಳ. ಎಲ್ಲರಿಗೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ಅಪಕೀರ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂಥೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ವಿಚಾರದಾಗ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋ ಸರ್. ಇದು ರಾಜಕೀಯ ವಸ್ತು ಅಲ್ಲ. ಇದು ಧರ್ಮ, ನಂಬಿಕೆಯ ವ್ಯವಸ್ಥೆ. ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಖಂಡಿತ ನಂಬಿದವರನ್ನು ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನು ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ. ಕಚೇರಿಗಳು ಭಾಳಷ್ಟಿದೆ. ಮಂಡ್ಯ ಜಿಲ್ಲೆನಲ್ಲಿ ಇದು ಪ್ರಥಮ. ಸರ್, ನಿರ್ಮಾಣನ ಪಕ್ಷ ಮಾಡ್ತದ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ದೇಣಿಗೆ ಎತ್ತಿ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸರ್ ಷಡ್ಯಂತ್ರ ನಡೀತಾರೆ ಅಂತ ಹೇಳ್ತಾರೆ ಸರ್. ಇದ್ರ ವಿಚಾರ ಧರ್ಮಾಧಿಕಾರಿಗಳು ಅವ್ರಿಗೇನು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಪವಿತ್ರವಾದಂಥ ಒಂದು ಸ್ಥಳ. ಎಲ್ಲರಿಗೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ಅಪಕೀರ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂಥೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ವಿಚಾರದಾಗ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋ ಸರ್. ಇದು ರಾಜಕೀಯ ವಸ್ತು ಅಲ್ಲ. ಇದು ಧರ್ಮ, ನಂಬಿಕೆಯ ವ್ಯವಸ್ಥೆ. ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಖಂಡಿತ ನಂಬಿದವರನ್ನು ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನು ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ.